ಜಾತಿ ಜನಗಣತಿ ರಾಜ್ಯದಲ್ಲಿ ಕೆಲವು ದಿನಗಳ ಹಿಂದೆ ಜಾತಿ ಜನಗಣತಿ ಸಾಕಷ್ಟು ಸೌಂಡ್ ಮಾಡಿತ್ತು. ಈಗ ಜಾತಿ ಗಣತಿ ಕಿಚ್ಚಿಗೆ ಕ್ಯಾಬಿನೆಟ್ ಮೀಟಿಂಗ್ ಕ್ಯಾನ್ಸಲ್ ಅನ್ನುವಂತಹ ಮಾತುಗಳು ಈಗ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದ್ದಾವೆ. ಜಾತಿ ಗಣತಿ ಕಿಚ್ಚಿಗೆ ಕ್ಯಾಬಿನೆಟ್ ಮೀಟಿಂಗ್ ಕ್ಯಾನ್ಸಲ್. ಮೇ 2ನೇ ತಾರೀಕು ನಡೀಬೇಕಾಗಿದ್ದಂತಹ ಸಂಪುಟ ಸಭೆ ರದ್ದಾಗುವ ಎಲ್ಲ ಲಕ್ಷಣಗಳು ಇಲ್ಲಿ ಗೋಚರ ಆಗ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಜಾತಿ ಗಣತಿ ವರದಿಗೆ ಸಾಕಷ್ಟು ಈಗ ಕಿಚ್ಚು ಹೆಚ್ಚಾಗ್ತಾ ಇದೆ. ಸರ್ಕಾರದ ವಿರುದ್ಧ ಒಕ್ಕಲಿಗ ಲಿಂಗಾಯತರು ಈಗ ರೆಬಲ್ ಆಗಿದ್ದಾರೆ. ವರದಿ ಜಾರಿಗೆ ಪಟ್ಟನ್ನ ಒಂದು ಕಡೆ ಹಿಂದುಳಿದ ವರ್ಗದವರು ಹಿಡಿದಿದ್ರು ಕೂಡ ಈಗ ಮೇಲ್ವರ್ಗದವರು ಈಗ ಇದನ್ನು ಮಾಡಬಾರ್ದು ಅಂತ ಒಂದು ಕಡೆ ಜೇನುಗೂಡಿಗೆ ಕಲ್ಲು ಹೊಡೆದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಜಾತಿ ಗಣತಿ ಕಿಚ್ಚಿಗೆ ಕ್ಯಾಬಿನೆಟ್ ಮೀಟಿಂಗ್ ಈಗ ಕ್ಯಾನ್ಸಲ್ ಆಗಿರುವಂತಹ ಎಲ್ಲ ಲಕ್ಷಣಗಳು ಈಗ ಗೋಚರ ಆಗ್ತಾ ಇದ್ದಾವೆ. ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ ಮೇ 2ನೇ ತಾರೀಕು ಮತ್ತೊಂದು ಸಂಪುಟ ಸಭೆ ನಡೀಬೇಕಾಗಿತ್ತು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮತ್ತೊಂದು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ನಡೀಬೇಕಾಗಿತ್ತು. ಜಾತಿ ಗಣತಿ ಜಾರಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮಾತುಕತೆಯನ್ನು ನಡೆಸಲಿಕ್ಕೆ. ಆದರೆ ಸರ್ಕಾರದ ವಿರುದ್ಧ ಒಕ್ಕಲಿಗ ಲಿಂಗಾಯತ ಸಮುದಾಯದ ನಾಯಕರು ಬಹಳ ದಿನಗಳಿಂದಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದುಳಿದ ವರ್ಗದವರು ವರದಿ ಜಾರಿ ಆಗಬೇಕು ಅಂತ ಒಂದು ಕಡೆ ಪಟ್ಟನ್ನು ಹಿಡ್ಕೊಂಡಿದ್ರೆ, ಆದರೆ ಇಲ್ಲಿ ಈ ಸಮಾಜದ ಬಹುದೊಡ್ಡ ಸಮುದಾಯಗಳು ಅಂದರೆ ಒಂದು ಒಕ್ಕಲಿಗ ಮತ್ತೊಂದು ಲಿಂಗಾಯತ ಸಮುದಾಯದವರು ರಾಜ್ಯ ರಾಜಕೀಯದಲ್ಲಿ ಹಲವು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಲೆಕ್ಕಾಚಾರಗಳನ್ನು ಹಾಕುವಂತಹ ಒಂದು ಬಹುದೊಡ್ಡ ಸಮುದಾಯಗಳಂದರೆ ಅದು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು. ಹಾಗಾಗಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರು ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಜಾತಿ ಜನಗಣತಿ ಸಂಬಂಧವಾಗಿ DCM DK ಶಿವಕುಮಾರ್ ಒಂದು ಸಪರೇಟ್ ಮೀಟಿಂಗನ್ನು ಮಾಡಿದರು, ಪ್ರತ್ಯೇಕವಾದಂಥ ಮೀಟಿಂಗನ್ನು ಮಾಡಿದರು. ಇನ್ನು ಜಾತಿ ಜ್ವಾಲೆ ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರ ಜಾಣ ನಡೆಗೆ ಈಗ ಮುಂದಾಗ್ತಾ ಇದೆ. ಮೇ 2ನೇ ತಾರೀಕು ನಡೀಬೇಕಿದ್ದಂಥ ಸಂಪುಟ ಸಭೆ ಈಗ ರದ್ದಾಗಿರುವ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದ್ದಾವೆ. ಜಾತಿ ಗಣತಿ ವರದಿ ಚರ್ಚೆಗಾಗಿ ಸಾಕಷ್ಟು ಸಭೆಗಳಾಗಿದ್ದಾವೆ. ಈ ಹಿಂದೆ ಮತ್ತೆ ಒಂದು ಸಭೆಯನ್ನು ಮಾಡಬೇಕು ಅಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮೇ 2ನೇ ತಾರೀಕು ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ರೆ ಸಭೆ ನಡೀಬೇಕಾಗಿತ್ತು. ಸದ್ಯಕ್ಕೆ ಚರ್ಚೆಯಿಂದ ಈಗ ದೂರ ಉಳಿಲಿಕ್ಕೆ ನಿರ್ಧಾರ. ಸ್ವಪಕ್ಷದಲ್ಲೇ ಅಪಸ್ವರ, ಜಾತಿ ಜ್ವಾಲೆ ಹೆಚ್ಚಾಗ್ತಾ ಇದ್ದಂತೆ ಸರ್ಕಾರ ಜಾಣ ನಡೆಗೆ ಮುಂದಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಜನ ಸಚಿವರುಗಳು ಶಾಸಕರುಗಳು ಅಪಸ್ವರವನ್ನ ಎತ್ತಿದ್ದಾರೆ. ಜಾತಿ ಗಣತಿ ಜಾರಿಯಾದ್ರೆ ಸರ್ಕಾರ ಉಳಿಯಲ್ಲ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಲೀಡರ್ಗಳೇ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರಿಗೆ ಸವಾಲು ಹಾಕ್ತಾ ಇದ್ದಾರೆ. ಒಂದು ಕಡೆ ಹಿಂದುಳಿದ ವರ್ಗದವರು ಜಾತಿ ಗಣತಿ ಜಾರಿ ಆಗಬೇಕು, ಆದರೆ ಒಕ್ಕಲಿಗ ಲಿಂಗಾಯತ ಸಮುದಾಯದವರು ಜಾತಿ ಗಣತಿ ಆಗಬಾರ್ದು. ಯಾಕೆ ಅಂದರೆ ಒಕ್ಕಲಿಗರು ಕೇವಲ 61 ಲಕ್ಷ ಅಷ್ಟೇ ಇರೋದಾ? ಮುಸ್ಲಿಮರು 75 ಲಕ್ಷ ಇದ್ದಾರಾ? ಅಲ್ಪಸಂಖ್ಯಾತರು ಅಂತೀರಾ? ಹಾಗಾದರೆ ಅವರೇ ಹಂಗಂದ್ರೆ ನಂಬರ್ 1 ಜಾತಿನ ಅಂತ ಒಂದಿಷ್ಟು ಅಪಸ್ವರಗಳು ಎದ್ದಿದ್ದಾವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಕೊಡ್ತಾ ಹೋಗ್ತಾರೆ. ಹನುಮಂತು, ಕೆಲವು ದಿನಗಳ ಹಿಂದೆ ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲೆ ದೊಡ್ಡ ಮಟ್ಟದಲ್ಲಿ ಒಂಥರ ಬಿರುಗಾಳಿ ಥರ ಎಬ್ಬಿತ್ತು. ಈಗ ನೋಡಿದರೆ ಜಾತಿ ಗಣತಿಗೆ ಸಂಬಂಧಪಟ್ಟಾಗೆ ಅಪಸ್ವರಗಳು ಮತ್ತೆ ಭುಗಿಲೇಳ್ತಾ ಇದ್ದಾವೆ. ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ ಮೇ 2ನೇ ತಾರೀಕು ನಡಿಬೇಕಾಗಿತ್ತು, ಆದರೆ ಇದು ಕ್ಯಾನ್ಸಲ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಕಾರಣ ಇರ್ಬೋದು ಹನುಮಂತು? ಸಚಿನ್, ಜಾತಿ ಜನಗಣತಿಯ ವಿಚಾರ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲೂ ಸೇರಿದಂತೆ ಇಡೀ ರಾಜ್ಯ ರಾಜಕಾರಣದಲ್ಲೇ ಒಂದಷ್ಟು ಕಿಚ್ಚು ಹೆಚ್ಚು ಮಾಡಿದೆ. ಪ್ರಮುಖವಾಗಿ ಈ ಒಂದು ವರದಿಯ ವಿಚಾರಕ್ಕೆ ರಾಜಕೀಯವಾಗಿ ಪರ ವಿರೋಧದ ಚರ್ಚೆ ಸಂಪರ್ಕ ಕಡಿತ ಆಗಿದೆ. ಒಟ್ಟಿನಲ್ಲಿ ಜಾತಿ ಜನಗಣತಿ ಜ್ವಾಲೆಗೆ ಒಂದು ಕಡೆ ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯದವರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮ್ಮದು ಬಹುದೊಡ್ಡ ಸಮುದಾಯ, ಆದರೆ ಈ ಒಂದು ವರದಿ ಏನೀಗ ಮಂಡನೆ ಮಾಡಿದಾರಲ್ಲ ಸಿದ್ದರಾಮಯ್ಯನವರು ಮೊನ್ನೆ, ಆ ವರದಿ ಪ್ರಕಾರ ನಮ್ಮ ಸಮುದಾಯದ ಜನಸಂಖ್ಯೆ ಭಾಳ ಕಡಿಮೆ ತೋರಿಸಿದ್ದೀರಾ ನೀವು. ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಹಿಂದೂಗಳನ್ನ ಲಿಂಗಾಯತರನ್ನ ಹೊಡೆದಿದ್ದೀರಾ, ಮುಸ್ಲಿಮಲ್ಲೂ ಉಪಜಾತಿಗಳಿದ್ದಾವೆ, ಆದರೆ ಆ ಉಪಜಾತಿಗಳನ್ನು ನೀವೆಲ್ಲೂ ಕೂಡ ವರದಿ ಮಂಡನೆಯಲ್ಲಿ ತೋರಿಸಿಲ್ಲ. 75 ಲಕ್ಷ ಮುಸ್ಲಿಮ್ರಿದ್ದಾರೆ, ಆದರೆ ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿ ಬಹಳ ಕಮ್ಮಿ ತೋರಿಸಿದ್ದಾರೆ ನೀವು ಅಂತ ಒಂದು ಕಡೆ ಸಾಕಷ್ಟು ಆಕ್ರೋಶವನ್ನು ಒಕ್ಕಲಿಗರು ಲಿಂಗಾಯತರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ರೆಡ್ಡಿ ಸಮುದಾಯದವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೆಡ್ಡಿ ಸಮುದಾಯದಲ್ಲೂ ಕೂಡ ಸಾಕಷ್ಟು ಜನಸಂಖ್ಯೆ ನಮ್ಮದು ಜಾಸ್ತಿ ಇದೆ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿದೆ, ಕಮ್ಮಿ ತೋರಿಸಿದ್ದೀರಾ, ನಾವು ಒಂದು ಪ್ರತ್ಯೇಕವಾದಂತಹ ಒಂದು ಸರ್ವೆ ಮಾಡ್ತೀವಿ ಅಂತ ಇನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಎಲ್ಲೋ ಒಂದು ಕಡೆ ಸರ್ಕಾರದ ವಿರುದ್ಧವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು. ಗೊಲ್ಲ ಮತ್ತು ಯಾದವರು ಒಂದೇ, ಆದರೆ ನೀವು ಸಪ್ರೇಟ್ ಮಾಡಿದ್ದೀರಾ ಅಂತ ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ನಾಗರಾಜ್ ಯಾದವ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಗೊಲ್ಲರು ಬೇರೆ ಯಾದವರು ಬೇರೆ ಅಂತ ನೀವು ತೋರಿಸಿದ್ದೀರಾ, ಆದರೆ ಗೊಲ್ಲರು ಮತ್ತು ಯಾದವರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ, ನಮ್ಮದು ಒಂದೇ ಜಾತಿ, ನೀವು ಯಾಕೆ ಎಲ್ಲ ಜಾತಿಗಳನ್ನು ಉಪಜಾತಿಗಳು ಮಾಡಿ ತುಂಡು ತುಂಡು ಮಾಡಿದ್ದೀರಾ? ಹಾಗಾದರೆ ಮುಸ್ಲಿಮರಲ್ಲಿ ಉಪಜಾತಿಗಳೇ ಇಲ್ವಾ?
ಸಾಕಷ್ಟು ಉಪಜಾತಿಗಳಿದ್ದಾವೆ, ಅದನ್ನ ಯಾಕೆ ನೀವು ತೋರಿಸ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರಿಗೆ ವಿಪಕ್ಷದವರು ಸೇರಿದಂತೆ ಸ್ವಪಕ್ಷದ ಕಾಂಗ್ರೆಸ್ ನಾಯಕರುಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಲಿಂಗಾಯತ ನಾಯಕರುಗಳು ಸಪರೇಟ್ ಆದಂಥ ಒಂದು ಸಭೆ ಮಾಡಿದ್ದಾರೆ. ಅದ್ರ ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರುಗಳು ಕೂಡ ಸಭೆಯನ್ನು ಮಾಡಿದ್ದಾರೆ. DK ಶಿವಕುಮಾರ್ ಅವರ ನೇತೃತ್ವದಲ್ಲೂ ಕೂಡ ಒಕ್ಕಲಿಗ ನಾಯಕರ ಸಪರೇಟ್ ಸಭೆಯಾಗಿದೆ. ಆ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಏನು ಅಂದರೆ, ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಜಾರಿ ಆಗಬಾರ್ದು. ಇನ್ನು ಲಿಂಗಾಯತ ಸಮುದಾಯದ ನಾಯಕರು ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಕ್ಕೂರಲಿನಿಂದ ಒಂದೇ ಧ್ವನಿಯಲ್ಲಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿ ಜಾರಿ ಆಗಲೇಬಾರ್ದು. ಯಾಕೆ ಅಂದರೆ ನಮ್ಮದು ಬಹುದೊಡ್ಡ ಸಮುದಾಯಗಳು, ಒಕ್ಕಲಿಗರು ಮತ್ತು ಲಿಂಗಾಯತರು ಬಹುದೊಡ್ಡ ಸಮುದಾಯ, ಆದರೆ ಕಮ್ಮಿ ತೋರಿಸಿದ್ದೀರಾ ನೀವು ಜನಸಂಖ್ಯೆಯಲ್ಲಿ. ಹಾಗಾದರೆ ಏನು ಉದ್ದೇಶ ಇದು? ಜಾತಿ ಗಣತಿನೇ ಸರಿ ಇಲ್ಲ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಅವೈಜ್ಞಾನಿಕವಾಗಿದೆ ಈ ಜಾತಿ ಗಣತಿ. ಯಾವುದೇ ಕಾರಣಕ್ಕೂ ಇದು ವರದಿ ಮಂಡನೆ ಜಾರಿ ಆಗಲಿಕ್ಕೆ ನಾವು ಬಿಡಲ್ಲ. ಜಾರಿ ಆದರೆ ಸರ್ಕಾರ ಉಳಿಯಲ್ಲ ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಲೀಡರ್ಗಳೇ ಈಗ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇದ್ದಾರೆ. ಆದರೆ ಈ ಜಾತಿ ಗಣತಿ ಜಾರಿ ಆಗಲೇಬೇಕು ಅಂತ ಹಿಂದುಳಿದ ವರ್ಗದ ನಾಯಕರು ಒಂದು ಕಡೆ ಪಟ್ಟನ್ನು ಹಿಡ್ಕೊಂಡಿದ್ದಾರೆ. ಆಮೇಲೆ ಈ ಶೋಷಿತ ವರ್ಗದ ಸಮುದಾಯದ ನಾಯಕರುಗಳು ಕೂಡ ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕೆ ಜಾತಿ ಗಣತಿ ವರದಿ ಜಾರಿ ಮಾಡೋಕ್ಕೆ ನೀವು ಬಿಡ್ತಾ ಇಲ್ಲ ಅಂತ. ಹಾಗಾಗಿ ಒಂದು ಕಡೆ ಹಿಂದುಳಿದ ವರ್ಗದವರು, ಅದ್ರ ಜೊತೆಗೆ ಇಲ್ಲಿ ಮೇಲ್ಜಾತಿ ನಡುವೆ ಒಂದಿಷ್ಟು ಫೈಟ್ ನಡೀತಾ ಇದೆಯಾ ಅನ್ನುವಂಥ ಒಂದಿಷ್ಟು ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಕೊಡ್ತಾ ಹೋಗ್ತಾರೆ. ಹನುಮಂತು, ರಾಜ್ಯ ರಾಜಕೀಯದಲ್ಲಿ ಕಳೆದ ಕೆಲವು ದಿನಗಳಿಂದ ಜಾತಿ ಜನಗಣತಿ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು, ಪರ ವಿರೋಧ ಚರ್ಚೆ ಕೂಡ ಆಗಿತ್ತು. ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ ಮೇ 2ನೇ ತಾರೀಕು ಮತ್ತೊಂದು ಸುತ್ತಿನ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗನ್ನು ಸಿದ್ದರಾಮಯ್ಯನವರು ಕರೆದಿದ್ರು. ಆದರೆ ಈಗ ಅದು ಕ್ಯಾನ್ಸಲ್ ಆಗುವ ಎಲ್ಲ ಲಕ್ಷಣಗಳು ಈಗ ಗೋಚರ ಆಗಿದ್ದಾವೆ. ಏನಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ? ಏನಾದರೂ ಬಂದಿರುವ ಸಂಕಷ್ಟವನ್ನು ತಪ್ಪಿಸ್ಕೊಳ್ಳಲಿಕ್ಕೆ ಈಗ ಜಾಣ ನಡೆಯನ್ನು ತೋರಿಸ್ತಾ ಇದೆಯಾ ಹನುಮಂತು ಅಂತ? ಸಚಿನ್, ಜಾತಿ ಜನಗಣತಿಯ ವರದಿ ವಿಚಾರಕ್ಕಾಗಿ ವಿಶೇಷ ಸಚಿವ ಸಂಪುಟವನ್ನ ಸಭೆಯನ್ನ ಕರೆದು ಆ ಒಂದು ಸಭೆಯಲ್ಲಿ ಸುದೀರ್ಘ ಮಾತುಕತೆಯನ್ನ ನಡೆಸುವಂತ ಒಂದು ಪ್ರಯತ್ನಗಳ ಮಾಡಿದ್ರು. ಆದ್ರೆ ದತ್ತಾಂಶಗಳ ಕೊರತೆ ಮತ್ತು ರ್ಯಾಂಕಿಂಗ್ ಕೊಡುವಂತ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಇರುವಂತ ಕಾರಣಕ್ಕಾಗಿ ಸಚಿವರು ತಮ್ಮ ಅಭಿಪ್ರಾಯವನ್ನ ಪೂರ್ಣ ಪ್ರಮಾಣದಲ್ಲಿ ಹೇಳಲಿಕ್ಕೆ ಆಗಿರ್ಲಿಲ್ಲ, ಅಪೂರ್ಣ ಆಗಿತ್ತು ಅನ್ನೋಂತ ಮಾಹಿತಿಗಳು ಕೂಡ ಕೇಳಿ ಬಂದಿತ್ತು. ಮತ್ತು ಸ್ವತಃ ಕಾನೂನು ಮತ್ತು ಸಂಸದೀಯ ಸಚಿವರಾದಂತ HK ಪಾಟೀಲ್ರು ಅವತ್ತು ಹೇಳಿದ್ರು, ಚರ್ಚೆ ಇನ್ನು ಕೂಡ ಅಪೂರ್ಣ ಆಗಿದೆ, ಪೂರ್ತಿ ಆಗಿಲ್ಲ. ಆದ್ರೆ ಮೇ 2ನೇ ತಾರೀಕು ಮತ್ತೆ ಮೀಟಿಂಗ್ ಸೇರುವಂತ ಸಾಧ್ಯತೆಗಳಿದಾವೆ, ಸೇರಬಹುದು ಅನ್ನುವಂತ ಮಾತು. ಯಾಕೆಂತಂದ ಹೇಳಿದ್ರೆ ಈ ವಿಚಾರಕ್ಕೆ ಸುದೀರ್ಘವಾದಂತ ಚರ್ಚೆ ಅಗತ್ಯ ಇದೆ ಅನ್ನೋಂತ ಮಾತುಗಳನ್ನ ಹೇಳಿದ್ರು. ಆದ್ರೆ ಆ ಕ್ಯಾಬಿನೆಟ್ ಆದ ನಂತರದಲ್ಲಿ ಇಡೀ ರಾಜ್ಯ ರಾಜಕೀಯ ವಲಯದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಆಗಿರ್ಬೋದು, ಮತ್ತೆ ವಿವಿಧ ಸಂಘಟನೆಗಳು ಕೂಡ ಆಗಿರ್ಬೋದು, ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕ್ಲಿಕ್ಕೆ ಮುಂದಾಯ್ತು. ಯಾಕಂತಂದ ಹೇಳಿದ್ರೆ ದತ್ತಾಂಶಗಳನ್ನ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದ ದತ್ತಾಂಶಗಳೇನಿದಾವೆ ಅದನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋಂತ ಆರೋಪವನ್ನ ಮಾಡಿದ್ರು. ಜೊತೆಗೆ ಹಿಂದುಳಿದ ವರ್ಗಗಳಲ್ಲೇ ಒಂದಷ್ಟು ಬೇಸರದ ಮಾತುಗಳು ಕೂಡ ಕೇಳಿ ಬಂತು. ಯಾಕಂತಂದ ಹೇಳಿದ್ರೆ ಉಪ ಪಂಗಡಗಳಲ್ಲಿ ಸಮುದಾಯದನ್ನ ಹಾಕಲಾಗಿದೆ, ಹಾಕಿ ಕಡಿಮೆ ತೋರಿಸಲಾಗಿದೆ ಅನ್ನೋಂತ ಆರೋಪಗಳು ಕೇಳಿ ಬಂತು. ಈ ಒಂದು ಹಿನ್ನೆಲೆಯಲ್ಲಿ ಚರ್ಚೆ ಮತ್ತು ಅಸಮಾಧಾನ ಜಾಸ್ತಿ ಆಗ್ತಿದ್ದಂಗೆನೆ ಸರ್ಕಾರ ಯಾಗಲೂ ಒಂದ್ ಕಡೆಗೆ ಜಾಣ ನಡೆಯನ್ನ ಅನುಸರಿಸಲಿಕ್ಕೆ ಮುಂದಾಯ್ತಾ. ಯಾಕಂತಂದ ಹೇಳಿದ್ರೆ ಈಗ ಮೇ 2ರಂದು ನಡೀಬೇಕಾಗಿದ್ದಂತ ಕ್ಯಾಬಿನೆಟ್ ಮೀಟಿಂಗ್ ಏನಿದೆ ಅದು ನಡೆಯುವಂತದ್ದು ಅನುಮಾನ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಕಾರಣ ಸಚಿವರು ಬೇರೆ ಬೇರೆ ಕಡೆ ಬ್ಯುಸಿ ಆಗಿರ್ತಾರೆ, ಒಂದಷ್ಟು ಜಿಲ್ಲಾ ಪ್ರವಾಸದಲ್ಲಿ ಇರ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಅದಾಗಿಯೂ ಕೂಡ ನಡೆಸಲೇಬೇಕು ಅನ್ನೋಂತ ಒಂದಷ್ಟು ಅಭಿಪ್ರಾಯಗಳು ಕೂಡ ಇದಾವೆ. ಆದ್ರೆ ಸದ್ಯದ ಮಾಹಿತಿ ಇರುವ ಪ್ರಕಾರ ನಡೆಯುವಂತ ಮೇ 2ಕ್ಕೆ ನಡೆಯಬೇಕಿದ್ದಂತ ಸಚಿವ ಸಂಪುಟ ಸಭೆ ನಡೆಯುವಂತದ್ದು ಅನುಮಾನ ಮುಂದೂಡಿಕೆ ಆಗುವಂತ ಎಲ್ಲಾ ಲಕ್ಷಣಗಳಿದಾವೆ ಅನ್ನೋ ಮಾತುಗಳು ಕೇಳಿ ಬಂದಿದ್ದಾವೆ. ಹನುಮಂತು, ಇಲ್ಲಿ ಬಹಳ ಮುಖ್ಯವಾಗಿ ಶೋಷಿತ ಸಮುದಾಯದ ವರ್ಗದ ಒಕ್ಕೂಟದವರು ಎಲ್ಲಾದ್ರೂ ಜಾರಿ ಆಗಲಿಲ್ಲ, ಈ ಜಾತಿ ಜನಗಣತಿ ವರದಿ ಜಾರಿ ಆಗಿಲ್ಲ ಅಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ತೀವಿ ಅಂತ ಒಂದು ಕಡೆ ಈಗ ಆಲ್ರೆಡಿ ಈಗ ಮೇಲ್ಜಾತಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಶೋಷಿತ ಸಮುದಾಯದ ವರ್ಗದ ನಾಯಕರುಗಳು ಹೋರಾಟಕ್ಕೆ ಮುಂದಾಗ್ತಾರ ಅಂತ? ಸಚಿನ್, ಇತ್ತೀಚೆಗೆ ಅದು ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಒಂದು ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯದ ನಾಯಕರು ಕೂಡ ತಮ್ಮ ತಮ್ಮ ಸಮುದಾಯದ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ಮತ್ತೆ ಜಂಟಿ ಹೋರಾಟದ ರೂಪುರೇಷೆಗಳನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಹಿಂದುಳಿದ ವರ್ಗಗಳಾಗಿರ್ಬೋದು, ಶೋಷಿತ ವರ್ಗಗಳ ನಾಯಕರು ಕೂಡ ಇತ್ತೀಚೆಗೆ ಒಂದು ಸಭೆಯನ್ನ ಮಾಡಿದ್ರು. ಮಲ್ಲೇಶ್ವರಂನಾಗ ಒಂದು ಭವನದಲ್ಲಿ ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಹಿಂದುಳಿದ ವರ್ಗಗಳ ಉಪಪಂಗಡಗಳಲ್ಲಿ ಆಗಿರುವಂತಹ ವ್ಯತ್ಯಾಸಗಳನ್ನು ಕೂಡ ಸರಿಪಡಿಸಬೇಕು ಅನ್ನುವಂತ ಒಂದಷ್ಟು ಬೇಸರದ ನುಡಿಗಳನ್ನ ಹೇಳಿದ್ರು. ಆದಾಗ್ಯೂ ಕೂಡ ಒಟ್ಟಾರೆಯಾಗಿ ಅಹಿಂದ ಅನ್ನುವಂಥದ್ದು ಟೀಮ್ ಏನಿದೆ ಅವರೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ನಮ್ಮೊಳಗಿನ ಏನು ಸಮಸ್ಯೆ ಗೊಂದಲಗಳೇನಿದಾವೆ ಅದು CM ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದು ಅದನ್ನ ಬಗೆಹರಿಸಿಕೊಳ್ಳುವಂತ ಕೆಲಸವನ್ನ ಮಾಡೋಣ. ಆದ್ರೆ ಈ ವರದಿ ಜಾರಿ ಆಗ್ಲೇಬೇಕು, ಇಲ್ಲ ಅಂತಂದು ಹೇಳಿದ್ರೆ ಹೋರಾಟಗಳನ್ನ ಮಾಡುವಂತ ಅನಿವಾರ್ಯತೆ ಬರ್ಬೋದು ಅನ್ನೋಂತ ಒಂದಷ್ಟು ಸಂದೇಶಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಸದ್ಯ ರಾಜಕೀಯ ಪರಿಸ್ಥಿತಿಗಳನ್ನಂತ ನೋಡುವಂತದ್ದಾದ್ರೆ
ಜೇನುಗೂಡಿಗೆ ಕಲ್ಲು ಹೊಡೆದಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತ ಕಾರಣಕ್ಕಾಗಿ ಸರ್ಕಾರ ಒಂದು ರೀತಿ ಜಾಣ ನಡೆಯನ್ನ ಅನುಸರಿಸ್ತಾ ಇದೆ ಸಚಿನ್. ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.